ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಆಗಸ್ಟ್ 26. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 239ನೇ ಪುಟ. ಶೀರ್ಷಿಕೆ: ನಾವು ನಮ್ಮ ಶಿಲುಬೆಯನ್ನು ಅನುದಿನವೂ ಹೊರಬೇಕು. ಈ ದಿನದ ಸತ್ಯವೇದದ ವಾಕ್ಯ: ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲೂ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಲೂಕ 9ನೇ ಅಧ್ಯಾಯ 23ನೇ ವಚನ. ಶಿಲುಬೆಯ ಶಕ್ತಿ ಮಾತ್ರ ಮನುಷ್ಯನನ್ನು ಪಾಪದ ದುಷ್ಟಕೂಟದಿಂದ ಬೇರೆ ಮಾಡಲು ಶಕ್ತವಾಗಿದೆ. ಪಾಪಿಯನ್ನು ರಕ್ಷಿಸಲು ಯೇಸು ಕ್ರಿಸ್ತನು ತನ್ನನ್ನೇ ಸಮರ್ಪಿಸಿದನು. ಯಾರ ಪಾಪವು ಕ್ಷಮಿಸಲ್ಪಟ್ಟಿದೆಯೋ, ಯಾರು ಯೇಸುವನ್ನು ಪ್ರೀತಿಸುತ್ತಾರೋ ಅವರು ಆತನೊಂದಿಗೆ ಒಂದಾಗುತ್ತಾರೆ. ಅವರು ಕ್ರಿಸ್ತನ ನೊಗವನ್ನು ಹೊರುತ್ತಾರೆ. ಆ ನೊಗವು ಅವರನ್ನು ಹತಾಶೆಗೊಳಿಸಲು ಅಲ್ಲ, ಅಥವಾ ಅವರ ಧಾರ್ಮಿಕ ಜೀವನವನ್ನು ಅತೃಪ್ತಿಕರವಾದ ಶ್ರಮದಿಂದ ತುಂಬಲು ಅಲ್ಲ. ಖಂಡಿತ ಹಾಗಲ್ಲ. ಕ್ರಿಸ್ತನ ನೊಗವೆಂದರೆ ಕ್ರೈಸ್ತೀಯ ಜೀವನದಲ್ಲಿ ಸಂತೋಷ ಮತ್ತು ಉಲ್ಲಾಸದಿಂದ ತುಂಬಿರುವ ನೊಗವಾಗಿರಬೇಕು ಎಂದು ಅರ್ಥ. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಹೊಂದಬೇಕೆಂದು ತನ್ನ ಒಬ್ಬನೇ ಮಗನನ್ನು ಈ ಲೋಕದ ನಿಮಿತ್ತವಾಗಿ ಮರಣ ಹೊಂದಲು ಒಪ್ಪಿಸಿದನೋ ಆ ದೇವರ ಕಾರ್ಯವನ್ನು ಕುರಿತು ಧ್ಯಾನಿಸುತ್ತಾ ಕ್ರೈಸ್ತರು ಸಂತೋಷದಿಂದ ಇರಬೇಕು. ಅರಸನಾದ ಇಮ್ಮಾನುವೇಲನ ರಕ್ತಸಿಕ್ತ ಧ್ವಜದಡಿಯಲ್ಲಿ ನಿಲ್ಲುವವರು ಕ್ರಿಸ್ತನ ಸೈನ್ಯದ ನಂಬಿಗಸ್ತ ನಿಷ್ಠಾವಂತ ಸೈನಿಕರಾಗಿರಬೇಕು. ಅವರು ಎಂದಿಗೂ ನಿಷ್ಠೆಯಿಲ್ಲದವರಂತೆ ನಡೆದುಕೊಳ್ಳಬಾರದು. ಅಸತ್ಯದ ಜೀವನವನ್ನು ನಡೆಸಬಾರದು. ಜೀವದ ಅರಸನಾದ ಯೇಸುವಿನೊಂದಿಗೆ ನಿಂತುಕೊಳ್ಳಲು ಅನೇಕ ಯುವಕರು ಸ್ವಪ್ರೇರಣೆಗೆ ಒಳಗಾಗುತ್ತಾರೆ. ಅಂತಹವರು ನಿರಂತರವಾಗಿ ಅವರ ನಾಯಕನಾದ ಯೇಸುವನ್ನೇ ದೃಷ್ಟಿಸಿ ಅವನ ಆದೇಶಗಳಿಗೆ ನಿರಂತರವಾಗಿ ಎದುರು ನೋಡಬೇಕು. ಅವರು ಸೈತಾನನ ಧ್ವಜಕೂಟದೊಂದಿಗೂ ಇದ್ದು ಅವನಿಗೂ ಸಹಾಯ ಮಾಡಿ ಕ್ರಿಸ್ತನಿಗೆ ಸೈನಿಕರಾಗಿಯೂ ಇರಲು ಸಾಧ್ಯವಿಲ್ಲ. ಯಾಕೆಂದರೆ ಅವರು ಕ್ರಿಸ್ತನಿಗೆ ಶತ್ರುಗಳಾಗುತ್ತಾರೆ. ಅವರು ಪರಿಶುದ್ಧವಾದ ನಂಬಿಕೆಗೆ, ಸತ್ಯಕ್ಕೆ ದ್ರೋಹ ಬಗೆಯುತ್ತಾರೆ. ಅವರು ಶಿಲುಬೆಯನ್ನು ಗುಣಗುಟ್ಟದೆ ಅಥವಾ ದೂರು ಹೇಳದೆ ಹೊರಬೇಕು. ನೀವು ಅದನ್ನು ಉನ್ನತಿಗೇರಿಸುವಾಗ ಅದು ನಿಮ್ಮನ್ನು ಉನ್ನತಿಗೇರಿಸುತ್ತದೆ. ಅದು ಕೃಪೆ, ಕರುಣೆ, ಕೃಪಾಪೂರ್ಣ ಪ್ರೀತಿಯಿಂದ ಜೀವಂತವಾಗಿದೆ ಎಂಬುದು ನಿಮಗೆ ಕಂಡುಬರುತ್ತದೆ. ನೀವು ಶಿಲುಬೆಯನ್ನು ಹೊರುವ ಮೂಲಕ ನನ್ನ ವಿಮೋಚಕನು ಜೀವಸ್ವರೂಪನೆಂದು ಬಲ್ಲೆನು, ಆತನು ಬದುಕುವುದರಿಂದ ನಾನು ಬದುಕುವೆನು ಎಂದು ಹೇಳುವ ಅನುಭವವು ನಿಮ್ಮದಾಗಿರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.